ಇನ್ನೇನು ಅವರ ಸಮಯ ಮುಗಿದು ಹೋಗ್ಬೇಕ್ರೆ ಗಂಡ ಏನ್ ಮಾಡ್ತಾನೆ, ತನ್ನ ಹೆಂಡತಿಯನ್ನು ತನ್ನ ಹತ್ತಿರಕ್ಕೆ ಎಳ್ಕೊಳ್ತಾನೆ. ಆಕೆ ಹೆಚ್ಚಿದು ಕಣ್ಣಲ್ಲಿ ನೀರಿಟ್ಟುಕೊಂಡು ಆತನ ಬಂದು ಆಕೆಗೆ ಏನ್ ಮಾಡ್ತಾನೆ, ಆತನ ಮುದ್ದು ಕೊಡುತ್ತಾನೆ. ಮುದ್ದು ಕೊಟ್ಟಾದ ನಂತರ ಆತನು ತೀರಿ ಹೋಗ್ಬಿಡ್ತಾನೆ. ತೀರಿ ಹೋದ ನಂತರ ಅಲ್ಲಿ ಏನಾಗಿದೆ, ಅದರ ಒಂದು ಪಿಕ್ಚರ್ ಏನ್ ಮಾಡಿದ್ದಾರೆ, ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಕ್ಯಾಪ್ಚರ್ ಮಾಡಿ ಅದನ್ನೇನ್ ಮಾಡಿದ್ದಾರೆ, ತಪ್ಪಿಲ್ಲದ ಯೂಟ್ಯೂಬ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ ಅವುಗಳ ಹಾಕಿದ್ದರು. ಅದನ್ನ ಹಾಕಿದ್ದಾಗ ಇವ್ರು ನನಗೆ ಆ ಇನ್ಸಿಡೆಂಟ್ ಹೇಳ್ತಾ ಇದ್ರು. ಬಹಳ ಫಲ ಕೊಡ್ತದೆ. ಹೇಳಬೇಕಂತ ಒಳಗಡೆ ಕರ್ಕೊಂಡು ಬಾ ಅಂತ ಹೇಳ್ಬೇಕು, ಇಲ್ಲ ಬೇಡ ಅಂತ ಹೇಳ್ಬೇಕು. ಯಾಕೆ ಸುಸ್ವಾಮಿ ಈ ಉತ್ತರ ಕೊಡ್ತಾರೆ? ಅದಕ್ಕೆ ಉತ್ತರ ಹೇಳ್ತೇನೆ. ಆ ಗೋಧಿ ಕಾಳು ಬೇರೆ ಯಾರು ಅಲ್ಲ ಪ್ರಿಯರೇ, ಅದು ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಸತ್ತು ಪುನರುತ್ಥಾನ ಆದ ಮೇಲೆ ನಾನು ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಂದು ವ್ಯಕ್ತಿಯ ಹೃದಯದಲ್ಲಿ ಬದುಕ್ತೇನೆ. ಯಾರ್ಯಾರು ನನ್ನನ್ನು ನಂಬುತ್ತಾರೋ ಅವರ ಮೂಲಕ ನಾನು ಜಗತ್ತಿಗೆ ನನ್ನನ್ನು ತೋರಿಸಿಕೊಡುತ್ತೇನೆ. ದೇವರ ಒಟ್ಟಿಗೆ ಅನ್ಯೋನ್ಯತೆ ಇಟ್ಕೊಳ್ಳೋದನ್ನು ಕಲಿಯೋದು. ಯಾವ ವ್ಯಕ್ತಿಗಳು ದೇವರ ಒಟ್ಟಿಗೆ ನೀವು ಅನ್ಯೋನ್ಯತೆಗೆ ಇಟ್ಕೊಂಡಿರೋ, ಯಾವ ಯಜಮಾನರಾಗಲಿ ಹೆಂಡತಿಯರಾಗಲಿ ನೀವು ಇಟ್ಕೊಂಡಿರೋ, ಅವ್ರು ಏನಾಗಿದ್ದಾರೆ ಕುಟುಂಬದಲ್ಲಿ ಪ್ರಭಾವ ಬೀರುವ. ನನ್ನ ಮನೆ ತಲೆ ಆಗಿದ್ದೇನೆ ಅಂತ ಹೇಳಿ ಆತನಿಗೆ ಬಹಳ ಸಂತೋಷ ಆಯ್ತು. ಅನ್ಬೇಕಾದ್ರೆ ತನ್ನ ಹೆಂಡತಿಗೆ ಈ ತರ ಕೂತ್ಕೊಂಡಿದ್ದಲ್ಲಿ ಈ ತರ ಹೇಳ್ತಾರೆ, ಇದು ಮಾಡಿ ನೋಡ್ ನಾನು ನಿಮ್ ತಲೆ ಇದ್ದೇನೆ, ಸೊ ನನ್ನ ಮಾತೆಲ್ಲ ಕೇಳ್ಬೇಕು ನೀವು ಅಂತ ಅನ್ಕೂಲ ಸುಮ್ಮನೆ ಮುಂದೆನೆ ಪಾಸ್ಟರ್ ನೋಡ್ತಾ ಇದ್ರು. ಅದಾದ್ಮೇಲೆ ಪಾಸ್ಟರ್ ಹೇಳಿದ್ರಂತೆ, ನಿನ್ನ ಹೆಂಡತಿಯು ಕುತ್ತಿಗೆಯಾಗಿದ್ದಾಳೆ ಅಂತ ಹೇಳಿ. ನಿನ್ನ ಹೆಂಡತಿ ಕುತ್ತಿಗೆಯಾಗಿದ್ದಾಳೆ ಅಂತ ಹೇಳಿ. ಕೆಲವೊಂದು ನನ್ನ ಕನ್ನಡ ವರ್ಡ್ಸ್ ಬರುವುದಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ರೆ. ನಿನ್ನ ಹೆಂಡತಿ ಕುತ್ತಿಗೆಯಾಗಿದ್ದಾಳೆ, ಅವಳು ಎಲ್ಲಿ ತಿರುಗ್ತಾಳಲ್ಲ ಅಲ್ಲಿ ಆ ತಲೆ ತಿರುಗ್ಬೇಕು. ಅವಾಗ ಹೆಂಡತಿ ಎಲ್ಲರೂ ಕೇಳ್ತಿದ್ರು. ನಾನು ನಿಮ್ಗೆ ಹೊಡೆಯುತ್ತೇನಿಲ್ಲ, ಐ ನೆವರ್ ಟೋಲ್ಡ್ ಯು ಟು ಬ್ರೇಕ್. ಉಳಿಸ್ಕೊಂಡವರು ಕೆಟ್ಟವರು ಬಂದಿದೆ. ನೀವು ಉಳಿಸಿ ಎಲ್ಲರೂ ಉಳಿಸ್ಕೊಂಡಿದ್ರೆ ಎಲ್ಲರಿಗೂ ಕೊಡ್ತೀವಿ. ಬಟ್ ವೀರ ವಾಟ್ಸ್ ಪ್ರಾಬ್ಲಮ್, ನಮ್ಮ ಸಮಸ್ಯೆ ಏನು ಗೊತ್ತಿವೆ, ಎಲ್ಲರೂ ನಾವು ಬೇರೆಯವರು ಹೊಡಿದ್ರೆ ಬಿಸಿ ಆಗ್ತದೆ, ಉಳಿಸ್ಕೊಳ್ಳಿ